ಕಾಣಿಸ್ತಾ ಇಲ್ಲ. ಚಾರು, ಏನ್ ಹೇಳ್ತಾ ಇದ್ಯಾ? ಮಗು ಕಾಣಿಸ್ತಾ ಇಲ್ವಾ? ಅಯ್ಯೋ ದೇವ್ರಿ, ನನಗೆ ಸೂಚನೆ ಸಿಕ್ಕಿದ್ದು ಸತ್ಯ ಆಗ್ತಾ ಇದೆ. ಬೇಗ ಹುಡುಕಿ, ಎಲ್ಲಿದೇನು ನೋಡಿ ನೋಡಿ, ಎಲ್ಲ ನೋಡಿ. ಪರಮಾತ್ಮ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಿನ್ನೊಂದಿಟ್ಕೊಂಡು ಮಾಡ್ತೀನಿ ವಾರ್. ಬೇಬಿ, ನೀನ್ ತುಂಬಾ ಲಕ್ಕಿ ಬೇಬಿ. ನೀನು ನಾಮಿಡೋ ಮೊದಲೇ ನನ್ ವಾರ್ನ ವೆಪನ್ ಆಗಿದೀಯಾ. ವೆರಿ ಗುಡ್. ನನಗೊಂದು ಡೌಟ್, ಮಗು ಇಲ್ಲಿದೆ, ಅಲ್ಲಿ ಅವರು ಯಾರಿಗೆ ನಾಮಕರಣ ಮಾಡ್ತಾ ಇರ್ಬೋದು? ಈಗ ಅಲ್ಲಿ ಸಿಚುವೇಶನ್ ಚೇಂಜ್ ಆಗಿರುತ್ತೆ. ಅಲ್ಲಿ ಈಗ ನೇಮಿಂಗ್ ಸೆರೆಮನಿ ಹೋಗಿ ಸರ್ಚಿಂಗ್ ಸೆರೆಮನಿ ಮಾಡ್ತಾ ಇರ್ತಾರೆ. ಬಾಬಾ, ನೀನೀಗ ನನ್ ಗೆಸ್ಟು. ನಾನೇ ನಿನ್ಗೊಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡ್ತೀನಿ. ಏನ್ ಹೆಸರಿಡೋಣ? ನಮ್ ಕೆಲ್ಸ ಎಲ್ಲ ಆಗ್ತಾ ಇರೋದು ಈ ಮಗುವಿಂದಾನೆ ಅಲ್ವಾ? ಸೊ ಲಕ್ಕಿ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಅರೆ ಬೇಟಾ, ಈ ಮಗುವಿಂದಾನೆ ಅವ್ರ ಮನೆಯವ್ರ ಕೆಲ್ಸ ಎಲ್ಲ ಕೆಟ್ಟೋಗಿದೆ. ಯಾಕೆ ಕನ್ಫ್ಯೂಷನ್? ಆ ಮಗು ಅಪ್ಪನ್ಗೆ ಫೋನ್ ಮಾಡಿ ಕೇಳೋಣ. ಐ ಲವ್ ಬಿಬ್ಬ ರಾಮಾಚಾರಿ. ಸರಿ, ಲೌಡ್ ಸ್ಪೀಕರ್ ಹಾಕಿ ಮಾತಾಡೋ. ಹಲೋ ಹಲೋ ಮಿಸ್ಟರ್ ರಾಮಾಚಾರಿ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಆ ಮೊಬೈಲ್ ಫೋನನ್ನ ಸ್ಪೀಕರಲ್ಲಿ ಹಾಕಿದ್ರಲ್ಲ, ಯಾಕೆಂದ್ರೆ ನಾನು ಹೇಳೋ ಇಂಪಾರ್ಟೆಂಟ್ ವಿಷಯನ ಮತ್ತೆ ಮತ್ತೆ ಎಲ್ರಿಗೂ ಹೇಳಕ್ಕಾಗಲ್ಲ. ಅದಕ್ಕೆ ಮುझे ಮಾಲೂಮ್ ಹೈ ನೀವೆಲ್ಲ ಟೆನ್ಷನ್ ಆಗಿರ್ತೀರಾ ಅಂತ. ಸಕ್ಸೇನಾ? Yes, yes, yes. The great Navdeep Saxena. ಏಯ್, Hey, ಶು, ನಾನ್ ಮಾತಾಡ್ತಿರುವಾಗ ಮಿಡ್ಲಲ್ಲಿ ಯಾರು ಮಾತಾಡ್ಬಾರ್ದು. ನಾನು ಬಡಾ ಪ್ಯಾಲೇಸ್ ಅಲ್ಲಿದ್ದೆ, ಈಗ ಫುಟ್ಪಾತ್ ಅಲ್ಲಿ ಬಂದಿದ್ದೀನಿ. ಯಾರಿಂದ? ಆ ಜೈಶಂಕರ್ ನೋ, ರಾಮಾಚಾರಿ ನೋ, ಶಾರುಖ್ ನೋ ನೋ ನೋ. ಈ ಕ್ರೆಡಿಟ್ ನ ಒಬ್ಬರಿಗೆ ಮಾತ್ರ ಕೊಡಕ್ ಆಗೋದಿಲ್ಲ, ಯಾಕೆಂದ್ರೆ ನೀವೆಲ್ಲ ಗ್ರೂಪ್ ಸ್ಟಡಿ ಮಾಡಿ ನನ್ನನ್ನ ಈ ರೀತಿ ಬೀದಿಗೆ ಬರೋ ಹಾಗೆ ಮಾಡಿದ್ದೀರಾ. ಹಾಗಂತ ನಿಮ್ಮನ್ನೆಲ್ಲ ನಾನು ಹೀಗೆ ಹ್ಯಾಪಿಯಾಗಿ ಇರೋಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರಾ? ಅಂದ್ರೆ ನಮ್ಮ ಮಗು Yes! You're 100% right. ಅದೇನ್ ಹೇಳ್ತೀರಾ? ವಂಶದ ಕುಡಿ. ಹಾ, ನಿನ್ ವಂಶದ ಕುಡಿ ಅಬ್ ಮೇರೆ ಹಾತ್ ಮೇ. ನನ್ ಮಗುನ ಚಾರುಲತಾ, ನೀನ್ ಟೆನ್ಷನ್ ಆಗೋ ಮೊದ್ಲು ನಾನ್ ಈ ಮಗುಗೆ ಏನ್ ಮಾಡ್ತೀನಿ ಅಂತ ಮೆನ್ಷನ್ ಮಾಡ್ತೀನಿ, ಸ್ವಲ್ಪ ಕೇಳು. ನನ್ ಬೇಟಾ ನಿನ್ನ ಶಾದಿ ಮಾಡ್ತೀನಿ ಅಂತ ಪ್ರೀತಿಯಿಂದ ನಿನ್ ಕೈಯಲ್ಲಿ ರೋಸ್ ಕೊಟ್ರೆ, ನೀನು ಅವನನ್ನ ಶಾದಿ ಮಾಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿ ಅವನ್ ಕಿವಿಗೆ ರೋಸ್ ಗಾರ್ಡನ್ ಇಟ್ಬಿಟ್ಯಾ. ನೀನ್ ಅವನ್ಗೆ ದೋಖ ಮಾಡಿದ್ಯಾ. ಈ ಸಕ್ಸೇನಾ ನೀನ್ ದೋಖ ಮಾಡಿದ್ರೆ ಸುಮ್ಮನೆ ಬಿಡ್ತಾನ? ಅವತ್ತು ನೀವು ಪ್ಲೇ ಮಾಡಿದ ಗೇಮಲ್ಲಿ ನೀವೇ ಬಾಲ್ ಹಾಕಿ ನೀವೇ ಗೋಲ್ ಹೊಡೆದ್ರಿ. ಇವತ್ತು ನಮ್ ಕಾಲಡಿಯಲ್ಲಿ ನಿಮ್ಮನೆ ಬಾಲ್ ಇದೆ. ಐ ಮೀನ್ ಬಾಲ್ ಅಂದ್ರೆ ನಿನ್ ಬೇಬಿ, ನಿನ್ ಮಗು. ಏಯ್ ಸಕ್ಸೇನಾ, ಏನೋ ಬೇಕು ನಿಂಗೆ? ಏನ್ ಬೇಕು? ಏ ಜೈಶಂಕರ್, ಹಲೋ. ನಿನ್ ಪ್ರಾಪರ್ಟಿ ಬೇಕು. ಬೀದಿಲ್ ನಿಂತ್ಕೊಂಡಿರೋ ನನ್ಗೆ ಬಂಗ್ಲೆ ಬೇಕು. ಖಾಲಿ ಆಗಿರೋ ನನ್ನ ಲೈಫ್
ಮತ್ತೆ ಜಾಲಿ ಆಗ್ಬೇಕಾಗಿದ್ರೆ ನಾನು ಮತ್ತೆ ರಿಚ್ ಆಗಿರ್ಬೇಕು. ಏನೋ ಹೇಳ್ತಾ ಇದೀಯಾ? ಡಾಕ್ಯುಮೆಂಟ್ಸ್ ಅಲ್ಲಿ ನೀನ್ ಸೈನ್ ಮಾಡ್ಕೊಡ್ಬೇಕು. ಯಾವ ಡಾಕ್ಯುಮೆಂಟ್ಸು, ಯಾವ ಸೈನು? ಏಯ್, ಸ್ವಲ್ಪ ಅರ್ಥ ಆಗೋಗ್ ಹೇಳೋ. ಏ, ಡೀಟೇಲ್ ಆಗಿ ಹೇಳಕ್ಕೆ ನಂಗೀಗ ಟೈಮ್ ಇಲ್ಲ. ನೋಡು, ನಿನ್ನ ಹತ್ರ ಈಗ ½ ಅಲ್ಲಿ ನಾನು ಡಾಕ್ಯುಮೆಂಟ್ ಕಳಿಸ್ತೀನಿ. ಅದನ್ನ ಸೈನ್ ಮಾಡಿ ನನಗೆ ರಿಟರ್ನ್ ಮಾಡು ಅಷ್ಟೇ. ಹೇಯ್, ಏನ್ ಆಟ ಆಡ್ತಿದ್ಯಾ? ಏ, ನಾನು ಅದೇ ಹೇಳ್ತಾ ಇರೋದು. ನಿನ್ ಮನೆ ಮಗು ನನ್ನ ಹತ್ರ ಇರುವ ತನಕ ನೀನು ಆಟ ಆಡಿ ರಿಸ್ಕ್ ತಗೋಬೇಡ. ಹೇಯ್ ಸಕ್ಸೇನಾ, ನೋಡು, ನಮ್ಮ ಮಗು ತಂಟೆಗೆ ಬಂದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಅರೆ 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 ಅರೆ, ಆಲ್ರೆಡಿ ನಿಮ್ ಮಗು ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ. ನೋಡು, ಸೈನ್ ಮಾಡಿ ಡಾಕ್ಯುಮೆಂಟ್ ನನ್ನ ಹತ್ರ ಬಂದ್ರೆ ಹಾಗೆ ನಿನ್ ಮಗು ಕೂಡ ಸೇಫ್ ಆಗಿ ನಿನ್ನ ಹತ್ರ ಬರುತ್ತೆ. ನೋಡು, ಅದು ಇದು ಅಂತ ಏನಾದ್ರೂ ರಿಸ್ಕ್ ತಕೊಂಡ್ರೆ ಎಲ್ಲ ಫೇಲ್ಯೂರ್ ಆಗುತ್ತೆ. ಹುಷಾರ್. ಬಿಕಾಸ್ ದಿಸ್ ಸಕ್ಸೇನಾ ಈಸ್ ಅ ವೆರಿ ಬ್ಯಾಡ್ ಮ್ಯಾನ್. ಹಲೋ ಹಲೋ. Twinkle, twinkle, little star, you are my superstar. ವಾಟ್ ಇಸ್ ದಿಸ್ ಇನ್ಸ್ಪೆಕ್ಟರ್? ನೀವು ಹೊರಗಡೆ ಇರುವಾಗಲೇ ಒಬ್ಬ ಒಳಗಡೆ ಬಂದು ಮಗುನ ಎತ್ಕೊಂಡು ಹೋಗಿದ್ದಾನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಏನ್ ಸರ್ ಮಾಡ್ತಿದ್ರಿ? ಮಾಡಿರೋದು ಯಾರು ಅಂತ ಗೊತ್ತಾಗಿದೆಯಲ್ಲ ಸರ್, ಬೇಗ ಆಕ್ಷನ್ ತಗೊಳ್ಳಿ. ಯಾರ್ಯಾರೋ ನಮ್ ಜೊತೆ ನಿಂತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇದೆಯಾ? ಈಗ ಮಗುನ ಕರ್ಕೊಂಡು ಹೋಗಿದ್ದು ಯಾರು ಅಂತ ಗೊತ್ತಾಗಿದೆ ತಾನೆ? ಬೇಗ ಏನಾದ್ರೂ ವ್ಯವಸ್ಥೆ ಮಾಡಿ ಸರ್. ಎಲ್ರಿಗೂ ಹೇಳಾಗಿದೆ. ಅನುಮಾನ ಬರೋ ತರ ಯಾರೇ ಕಂಡ್ರು ಅರೆಸ್ಟ್ ಮಾಡಿ ಅಂತ ಹೇಳಿದೀನಿ. ಅಯ್ಯೋ, ನಾವು ಪೊಲೀಸವ್ರಿಗೆ ಹೇಳಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ಸುಮ್ಮನೆ ಬಿಡಲ್ಲ. ನಮ್ಮ ಮಗುಗೇನಾದ್ರೂ ತೊಂದರೆ ಕೊಟ್ಟೇ ಕೊಡ್ತಾರೆ. ಅವ್ರ ಮಗುನೇನು ಮಾಡಲ್ಲ. ನನ್ನ ಕೈಯಿಂದ ಕೆಲಸ ಆಗ್ಬೇಕು, ಅದಕ್ಕೆ ಅವನು ಸುಮ್ಮನೆ ಇರ್ತಾನೆ. ಅವ್ನು ನಮಗ್ ಕೊಟ್ಟಿರೋದು ಅರ್ಧ ಗಂಟೆ ಟೈಮ್. ನಾವ್ ಅಷ್ಟ್ರಲ್ಲಿ ಅವನ್ನ ಟ್ರೇಸ್ ಮಾಡ್ಬೇಕು. ಡೋಂಟ್ ವರಿ, ನೀವ್ ಯಾರು ಪ್ಯಾನಿಕ್ ಆಗ್ಬೇಡಿ. ಮಗುನ ಆದಷ್ಟು ಬೇಗ ನಿಮ್ ಕೈ ತಲುಪುವಾಗ ಮಾಡ್ತೀನಿ. ಆ ಸೆಕ್ಷನ್ ಎಲ್ಲೇ ಇದ್ರು ಟ್ರೇಸ್ ಮಾಡ್ತೀವಿ. ನನ್ ಮಗು ಒಂದ್ ನಿಮಿಷ, ಅವ್ನ್ ಕಾಲ್ ಮಾಡುವಾಗ ಏನೋ ಕೇಳಿಸ್ತು ಮೇಡಮ್. ಕಾಲ್ ರೆಕಾರ್ಡಿಂಗ್ ಇರುತ್ತಲ್ವಾ? ನನಗೇನೋ ಕೇಳಿಸ್ತು ಅವ್ನ್ ಕಾಲ್ ಮಾಡುವಾಗ. ಹಲೋ ಮಿಸ್ಟರ್ ರಾಮಾಚಾರಿ, ನಿಮ್ಗೆ ಮಾಲೂಮೆ ನೀವೆಲ್ಲ ಟೆನ್ಷನ್ ಆಗಿರ್ತೀರಾ ಅಂತ. ಸಕ್ಸೇನಾ? ಎಸ್ ಎಸ್ ಎಸ್, ದ ಗ್ರೇಟ್ ನಾವು ದೀಪ್ ಸಕ್ಸೇನಾ. ನಾನು ಬಿಸ್ನೆಸ್ ಬಾಚ್ ಆಗಿದ್ದೆ. ಇದಕ್ಕೆ ಕಾರಣ ಯಾರು? ನೀವೆಲ್ಲ ಗ್ರೂಪ್ ಸ್ಟಡಿ ಮಾಡಿ ನನ್ನನ್ನ ಈ ರೀತಿ ಬೀದಿಗೆ ಬರೋ ಹಾಗೆ ಮಾಡಿದ್ದೀರಾ. ಎಲ್ಲ ನಾನು ಹ್ಯಾಪಿಯಾಗಿ ಇರೋಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರಾ? ಅಲ್ಲಿ ಟ್ರೈನ್ ಸೌಂಡ್ ಕೇಳ್ತಾ ಇದೆ. ಟ್ರೈನ್ ಅಂದ್ರೆ ದ ಗ್ರೇಟ್ ನಾವು ದೀಪ್ ಸಕ್ಸೇನಾ. ಯಾವ್ದು ದೇವಸ್ಥಾನ, ಗಂಟೆಗಳು ಬಾರಿಸ್ತಾ ಇದೆ. ಕೇಳಿಸಿದ್ಯಾ? ನಗರ ಪಾಲಿಕೆಯವರು ಏನೋ ಸಂದೇಶ ಕೊಡ್ತಾ ಇದ್ದಾರೆ. ಗುರಾರಿ, ಈಗಲೇ ಕಾರ್ಪೊರೇಷನ್ ಫೋನ್ ಮಾಡು. ನಾಳೆ ಯಾವ ಏರಿಯಲ್ಲಿ ಅವರು ಅಭಿಯಾನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊ. ಸರಿ ಕಣ. ಟ್ರೈನ್ ಹೋಗಿದೆ ಅಂದ್ರೆ ಟ್ರೈನ್ ಟೈಮಿಂಗ್ಸ್ ಇರುತ್ತಲ್ವಾ? बेटा ये देखो, ये कितना अच्छा बच्ची है.
ಈ ವಿಲನ್ ಕೈಯಲ್ಲಿ ಹೀರೋ ಹೀರೋಯಿನ್ ಮಗು ಇದ್ರು ಸ್ವಲ್ಪನೂ ಕೂಗ್ತಾ ಇಲ್ಲ. ಅರೇ ಡ್ಯಾಡ್, ಕೂಗೋ ವಿಚಾರ ಚೋಡು. ನೀವು ಆ ರಾಮಚಾರಿ ಕಡೆ ಅವ್ರಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀರಾ. ಆ ರಾಮಚಾರಿಗೆ ಅರ್ಧ ಗಂಟೆ ಸಾಕು. ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ಈ ಬಚ್ಚಿ ಲೈಫ್ ಜೊತೆ ಆಟ ಆಡೋ ಹುಚ್ಚ ಅವನಲ್ಲ. ಪನ್ನ ಪೇಪರ್ ರೆಡಿ ಮಾಡಿ ಇಲ್ಲಿ ತರಕ್ಕೆ 10 ನಿಮಿಷ ಆಗತ್ತೆ. ಅದನ್ನ ನಾನ್ ಚೆಕ್ ಮಾಡಿ ಅವನನ್ನ ಇಲ್ಲಿಂದ ನಾನ್ ಕಳಿಸ್ಬೇಕು. ಅಷ್ಟಕ್ಕೂ ಅವ್ರು ಏನ್ ಯೋಚನೆ ಮಾಡ್ತಾರೆ, ಈ ಸಕ್ಸೇನಾ ಎಲ್ಲ ದೂರ ಹೈಡ್ಔಟ್ ಅಲ್ಲಿ ಇದ್ದಾನೆ ಅಂತ ಅಲ್ವಾ? ಆದ್ರೆ ನಾನು ಅವ್ರ ಮನೆ ಹತ್ರ ಎರಡೇ ಏರಿಯಾ ದೂರದಲ್ಲಿ ಜನರ ಮಧ್ಯೆ ಈ ಗೋಡಾನಲ್ಲಿ ಇದ್ದೀನಿ ಅಂತ ಅವ್ರಿಗೆ ಹೇಗೆ ಫೈಂಡ್ ಔಟ್ ಮಾಡಕ್ಕಾಗತ್ತೆ? ನೈ ಆಗೋದೇ ಇಲ್ಲ ಅಲ್ವಾ ಬೇಬಿ? ಲುಕ್ ಎಟ್ ಸ್ಮೈಲಿಂಗ್ ಸೋ ಕ್ಯೂಟ್. ರಾಮಚಾರಿ, ಅಭಿಯಾನ ನಡೀತಿರೋದು ಕಾವೇರಿಪುರದಲ್ಲಿ. ಕಾವೇರಿಪುರದಲ್ಲಿ ಟ್ರೈನ್ ಟ್ರ್ಯಾಕ್ ಎಲ್ಲಿದೆ? ಹಾ, ಕಾವೇರಿಪುರ ಟ್ರೈನ್ ಟ್ರ್ಯಾಕು, ದೇವಸ್ಥಾನ, ಹನುಮಾನ್ ಚಾಲೀಸು, ಗಂಟೆ ಜೊತೆಗೆ ಅಭಿಯಾನ ಕಾವೇರಿಪುರದಲ್ಲಿ ನಡೀತಿರ್ತಾನೆ. ಅಂದ್ರೆ ನಮ್ಮ ಜೊತೆ ಮಾತಾಡಿದ ವ್ಯಕ್ತಿ ಅವೆರಡಕ್ಕೂ ಸಮಾನ ದೂರದಲ್ಲಿರೋ ಯಾವುದೋ ಜಾಗದಲ್ಲಿ ಇದ್ದಾನೆ ಅಂತ ಆಯ್ತು. ಆ ಸಕ್ಸೇನ ಖಂಡಿತ ಅಲ್ಲೇ ಎಲ್ಲೋ ಇರ್ತಾನೆ. ನಮ್ಮ ಮಗುನು ಅವನ ಜೊತೆನೇ ಇರುತ್ತೆ. ರಾಮಾಚಾರಿ, ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀರಾ? ಅಲ್ಲ, ಸಿಂಪಲ್ ಸರ್. ಮಾತಾಡುವಾಗ ಟ್ರೈನ್ ಸೌಂಡ್ ಕೇಳಿಸ್ತಾ ಇತ್ತು, ಅಂದ್ರೆ ಟ್ರೈನ್ ಟ್ರ್ಯಾಕ್ ಹತ್ರ ಇದ್ದಾರೆ ಅಂತ. ಜೊತೆಗೆ ಹನುಮಾನ್ ಚಾಲೀಸ್ ಪ್ಲೇ ಆಗಿರೋ ಸೌಂಡ್ ಬರ್ತಾ ಇತ್ತು. ಬೇರೆಯವ್ರು ಹಾಕಿರ್ಬೋದಲ್ವಾ? ಸರ್, ನನ್ನೊಬ್ಬ ಪುರೋಹಿತ ಸರ್. ದೇವಸ್ಥಾನದ ಗಂಟೆ ಸೌಂಡ್ ನನಗೆ ಗೊತ್ತಾಗುತ್ತೆ, ಅದು ದೇವಸ್ಥಾನದ ಗಂಟೆನೆ. ಜೊತೆಗೆ ಆಂಜನೇಯನ್ ಗುಡಿ, ಅವ್ನು ಖಂಡಿತ ಕಾವೇರಿಪುರಂ ಅಲ್ಲೇ ಎಲ್ಲೋ ಇದ್ದಾನೆ. ಚಾರು ಮೇಡಮ್, ಬನ್ನಿ ನನ್ನ ಜೊತೆ. ಅಯ್ಯೋ ರಾಮಾಚಾರಿ, ಚಾರುಲ ತಂದೆ ಆದವನು ಮಕ್ಳ ಮೇಲೆ ಪ್ರಾಣ ಇಟ್ಟಿರ್ತಾನೆ, ಆದ್ರೆ ಒಂದ್ ತಾಯಿ ಮಕ್ಳಿಗೆ ಪ್ರಾಣನೇ ಕೊಟ್ಟಿರ್ತಾಳೆ. ಹೀಗಿರುವಾಗ ಇಂಥ ಹೋರಾಟದಲ್ಲಿ ತಾಯಿ ಆದವಳು ಇರ್ಬೇಕಲ್ವಾ? ಅವಳು ಬರ್ಲಿ. ನೋಡಿ, ಯಾವುದೇ ಕಾರಣಕ್ಕೂ ಯಾರು ಮನೆಯಿಂದ ಆಚೆ ಹೋಗ್ಬಿಡಿ, ಎಲ್ಲ ಒಳಗೆ ಇರಿ. ನಾವು ಫೋನ್ ಮಾಡಿ ತಿಳಿಸ್ತೀವಿ ಏನಾಯ್ತು ಅಂತ. ಅಪ್ಪ, ಮಗುಗೇನು ಆಗಿರ್ದೇ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಹೋಗು ಬಾ ರಾಮ, ಎದ್ದು ಬಾ. ಕೆಟ್ಟದ್ದನ್ನು ಗೆಲ್ಲೋದಕ್ಕೆ ಬರೀ ಶಾಸ್ತ್ರ ಕಲ್ತು ಅದನ್ನ ಕಲ್ಸಿದ್ರೆ ಸಾಲದು. ಸಮಯ ಬಂದಾಗ ಶಸ್ತ್ರ ಹಿಡಿಯೋ ಕೈಯೂ ಇರಬೇಕು. ಹೋಗು. ಧರ್ಮೋ ರಕ್ಷಿತ ರಕ್ಷಿತ. ಹೋಗು. ಬಟ್ಟ ರಿಸೀವ್ ಕರ್ ಸ್ಪೀಕರ್ ಮೇಡ. ಹಲೋ ಸರ್. ಬೋಲೋ ಮಿಸ್ಟರ್ ಭಟ್. ಸರ್, ನೀವು ಹೇಳ್ದಂಗೆ ನಿಮ್ಮ ಕೆಲಸ ಮಾಡಿ ಮುಗಿಸಿದ್ದೀನಿ. ಈಗಲಾರು ನನ್ನ ಹೆಂಡತಿ ಮಕ್ಕಳನ್ನ ಬಿಡಿ ಸರ್, ಪ್ಲೀಸ್ ಪ್ಲೀಸ್. ವೆರಿ ಗುಡ್, ಅಚ್ಚಾ ಕಾಮ್ ಕಿಯಾ ತುಮ್ನೆ, ವೆರಿ ಗುಡ್. ಮುಗಿಸಿದ್ದೀನಿ ಸರ್, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀರಾ ಸರ್? ಅರೆ ಮಿಸ್ಟರ್ ಭಟ್, ಥೋಡಾ ಸಾವಧಾನ್ ಸಾವಧಾನ್. ಹೇ, ಜಸ್ಟ್ ಈಗ ತಾನೇ ಗೇಮ್ ಸ್ಟಾರ್ಟ್ ಆಗಿದೆ. ಈ ಗೇಮ್ ಎಂಡ್ ಆಗೋವರೆಗೂ ಹೀಗೆ ಶಾರ್ಟ್ ಕಟ್ ಎಲ್ಲ ಮಾಡಬಾರ್ದು. ವಾಟ್ ಯು ಸೇ? ಸರ್ ಸರ್ ಸರ್, ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಈ ಕಾಮ್ ಆಗೋವರೆಗೂ ನಿನ್ನ ಬಚ್ಚ ಮತ್ತು ಹೆಂಡತಿ ನಮ್ಮ ಹತ್ರ ಸೇಫ್ ಆಗಿರ್ತಾರೆ. ಯು ಡೋಂಟ್ ವರಿ. ನೋಡಿ ಭಟ್ರೆ, ನಮ್ ಸೈಡ್ ಡೀಲ್ ಓಕೆ ಆದ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ ಕಡೆ ಓಡೋಡ್ ಬರ್ತಾರೆ. ಓಕೆ, ಬಾಯ್ ಬಾಯ್. ಸರ್ ಸರ್ ಸರ್, ಮಾಡಬಾರ್ದು ಪಾಪ ಮಾಡಿ, ಈಗ ಅನುಭವಿಸ್ತಾ ಇದೀನಲ್ಲಪ್ಪ. ಇದೇನ್ ಭಗವಂತ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಂಥ ಒಂದು ಪರಿಸ್ಥಿತಿನ ತಂದು ನಮ್ ತಲೆ ಮೇಲೆ ಹಾಕ್ಬಿಟ್ಟಿಲ್ಲ. ಅಮ್ಮ, ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ.
ಪಾಪಗೇನು ಆಗೋದಿಲ್ಲ. ರಾಮಾಚಾರಿ ಚಾರು ಹೊತ್ತಿಗೆ ಹೋಗಿದಾರಲ್ವಾ, ಖಂಡಿತ ಪಾಪನ ಕರ್ಕೊಂಡು ಬಂದೇ ಬರ್ತಾರೆ. ಸಮಾಧಾನ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲರೂ ಸೇರಿ ಮಗು ನಾಮಕರಣ ಸಂತೋಷವಾಗಿ ಮಾಡ್ಬೇಕಂತ ಕನ್ಸ್ಕೊಂಡಿದ್ವಿ. ನೋಡಿದ್ರೆ ಆ ಪಾಪಿಗಳು ನಮ್ಮ ಮಗುನೇ ಎತ್ಕೊಂಡು ಹೋಗಿದಾರಲ್ಲೋ. ಇವತ್ತು ಒಳ್ಳೆ ದಿನ ಅನ್ಕೊಂಡೆ, ಎಲ್ಲ ಒಳ್ಳೇದೇ ಆಗತ್ತೆ ಕನ್ಸ್ಕೊಂಡೆ. ಬಟ್ ಆಗ್ತಿರೋದೆಲ್ಲ ಕೆಟ್ಟದೆ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎಲ್ರೂ ಸಂತೋಷವಾಗಿರ್ತಾರೆ ಅನ್ನೋ ನೆಮ್ಮದಿಲಿ ಇರ್ತಾ ಇದ್ದೆ. ಇವತ್ತವರೆಗೂ ಆ ಭಗವಂತನ ನಂಬ್ಕೊಂಡೇ ಬದುಕಿದೀವಿ ನಾವು. ಎಷ್ಟೇ ಕಷ್ಟ ಕೊಟ್ರು ಇವ್ರು ತಡ್ಕೋತಾರೆ ಅಂತಾನೇನೋ ದೇವ್ರು ನಮ್ಗಿಷ್ಟು ಕಷ್ಟ ಕೊಡ್ತಾ ಇರೋದು ರೀ. ನಾನು ಅವಾಗಿಂದ ಗೋಳಾಡ್ತಾ ಇದ್ದೀನಿ, ಏನು ಮಾತಾಡ್ದೆ ಸುಮ್ನೆ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ಏನು ಅಂತ ಮಾತಾಡ್ಲಿ? ನೀವಾದ್ರೆ ಹೆಂಗಸ್ರು, ನಿಮ್ ದುಃಖನ ಈ ರೀತಿ ಕಣ್ಣೀರ್ ಸುರಿಸ್ತಾ ಕರಗಿಸ್ಕೋತೀರ. ಆದ್ರೆ ನಾವು ಗಂಡಸರು ಎಲ್ಲ ದುಃಖನು ಒಳಗೆ ಹಿಡಿದಿಟ್ಕೊಂಡು ಬಿಲ 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 ಅಂತ ಒದ್ದಾಡ್ತಾ ಇರ್ತೀವಿ. ಹಾಗಂತ ಈ ತರ ಸುಮ್ನೆ ಕೂತ್ಕೊಂಡ್ರಿ ಏನ್ರಿ ಅರ್ಥ? ಏನಾದ್ರೂ ಹೇಳಿ ಅಪ್ಪಾಜಿ, ನೀವೇನ್ ಹೇಳಿದ್ರು ಪಾಲಿಸ್ತೀವಿ. ನಮ್ ಸಹನೆನ ದುರುಪಯೋಗ ಮಾಡ್ತಾ ಇರೋ ಕ್ರಿಮಿನಲ್ಗಳನ್ನ ಹುಟ್ಟಡಗಿಸಿ ಬರ್ತೀವಿ. ನನ್ನ ಮಗ ರಾಮಾಚಾರಿ ಹೋಗಿದ್ದಾನಲ್ಲ, ಅವನ್ ಜೊತೆ ಚಾರು ಹೋಗಿದ್ದಾಳೆ. ಹಿಂದೆ ಕೃಷ್ಣನ್ ಜೊತೆ ಸತ್ಯಭಾಮ ಹೋಗಿದ್ಲು ನರಕಾಸುರನ್ನು ವಧೆ ಮಾಡೋದಕ್ಕೆ. ಹಾಗೆ ಜೋಪಾನವಾಗಿ ನಮ್ಮ ಮೊಮ್ಮಗನ ಕರ್ಕೊಂಡು ಬರ್ತ, ಆ ನಂಬಿಕೆ ನನಗಿದೆ. ಹೌದಮ್ಮ, ಅವರಿಬ್ರು ಖಂಡಿತ ಮಗುನ ಸೇಫಾಗಿ ಕರ್ಕೊಂಡು ಬಂದೇ ಬರ್ತಾರೆ. ಆ ನಂಬಿಕೆ ನಮ್ಗಿದೆ. ನೀವು ಧೈರ್ಯವಾಗಿರಿ. ನೀವೆಷ್ಟೇ ಹೇಳಿದ್ರು ನಂಗೆ ಧೈರ್ಯ ಬರ್ತಾ ಇಲ್ಲ. ನನ್ಗೆ ಯಾಕೋ ಜಾನಕಿ, ಜೀವನ ಅಂದ ಮೇಲೆ ಈ ರೀತಿ ಕಪ್ಪು ಮೋಡುಗಳು ಕವಿತಾನೇ ಇರುತ್ತೆ. ಅದೇನು ಶಾಶ್ವತ ಅಲ್ಲ. ಗಾಳಿ ಬಂದಾಗ ಹೇಗೆ ಚೆದ್ರು ಹೋಗುತ್ತೆ, ಮಳೆ ಕರಗಿ ಬರುತ್ತೆ, ಹಾಗೆ ಆಗುತ್ತೆ. ಅವರಿಬ್ರು ಹೋಗಿದಾರಲ್ಲ, ನಮ್ಮ ಮೊಮ್ಮಗಳನ್ನ ಭದ್ರವಾಗಿ ಕರ್ಕೊಂಡು ಬಂದೇ ಬರ್ತಾರೆ. ಆ ನಂಬಿಕೆ ಇಟ್ಕೋ, ಸ್ವಲ್ಪ ತಾಳ್ಮೆಯಿಂದ ಇರು. ಡ್ಯಾಡ್, ದೇರಾದಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಮ್ ಕೆಲಸ ಮುಗಿಸಿ ನಾವು ಜುಮ್ ಅಂತ ಹೋಗ್ತಾ ಇರ್ಬೇಕಾಗಿತ್ತು. ದೇಖೋ ಬೇಟಾ, ಅಲ್ಲಿ ಬೇಬಿ ಎಷ್ಟು ಕಾಮ್ ಆಗಿದೆ. ಅದಕ್ಕೆ ಲೈಫ್ ಅಲ್ಲಿ ಅರ್ಜೆಂಟ್ ಮಾಡಬಾರ್ದು. ಜಲ್ದಿ ಕಾ ಕಾಮ್ ಶೈತಾನ್ ಕಾ ಹೋತಾ ಹೈ. ಅರ್ಥ ಆಯ್ತಾ? ಈಗ ನೋಡು, ನಾವು ಅನ್ಕೊಂಡಾಗ ಎಲ್ಲ ನಡೀತಾ ಇದೆ. ಮಗುನು ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಬಾಸ್, ಏ ಪದ, ಏನ್ ಎಷ್ಟು ಲೇಟ್ ಆಯ್ತು? ಕ್ಯಾ ಹೋಗ್ಯಾ, ಇತ್ನಾ ದೇರ್ ಕ್ಯೂ? ಸಾರಿ ಬಾಸ್, ಲಾಯರ್ ಬರೋದು ಸ್ವಲ್ಪ ಲೇಟ್ ಆಯ್ತು. ತಗೊಳ್ಳಿ, ಎಲ್ಲ ಪಕ್ಕಾ ಮಾಡ್ಕೊಟ್ಟಿದ್ದಾರೆ. ವೆರಿ ಗುಡ್. ಈ ಫೈಲ್ನ ರಾಮಾಚಾರಿ ಮನೆ ಕೊಂಡೋಗಿ ಜಯಶಂಕರ್ ಸೈನ್ ಹಾಕ್ಸು. ಆಮೇಲೆ ನನ್ಗೆ ಅಲ್ಲಿಂದ ಒಂದು ವಿಡಿಯೋ ಕಾಲ್ ಮಾಡಿ. ಓಕೆ, ಚಲೋ ಹರಿಯ, ಬಿ ಫಾಸ್ಟ್. ಅಮ್ಮ ಮಗುನ ದೂರ ಮಾಡೋದ್ಕಿಂತ ದೊಡ್ಡ ಪಾಪದ ಕೆಲಸ ಬೇರೊಂದು. ಆ ಪಾಪನ ನೀವು ಮಾಡಿದ್ದೀರಾ ಅಂದಾಗ ಆ ಪಾಪಿಗಳ ಜೊತೆ ಪಾಪನೂ ಮಟ್ಟ ಹಾಕ್ಬೇಕಾಗಿರೋದು ತಾಯಿ ಕರ್ತವ್ಯ ಆಗಿರುತ್ತೆ. ಕಂದನ್ ಮೇಲೆ ಕಣ್ಣಿಟ್ರೆ ತಾಯಿ ಕರಳು ಬಗೆಯೋ ಕಾಳಿ ಆಗ್ತಾಳೆ, ತಲೆ ಕತ್ತರಿಸೋ ರುಂಡ ಮಾಲಿನಿನೂ ಆಗ್ತಾಳೆ. ಬಂದ್ಬಿಟ್ಯಾ? ಬಾ ಬಾ. ಮದ್ವೆ ಆಗ್ತೀನಿ ಅಂತ ಮಂಗ ಮಾಡ್ದವಳು ಇನ್ಯಾವತ್ತು ಕೈಗೆ ಸಿಗಲ್ಲ ಅಂತ ತುಂಬಾ ಫೀಲ್ ಅಲ್ಲಿದ್ದೆ. ಆದ್ರೆ ಇವತ್ತು ಮದ್ವೆ ಆಗಲ್ಲ, ಬೇರೆಲ್ಲ ಆಗಲ್ಲ.
ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ತ್ಯಾಗ, ಹೆಣ್ಣು ಅಂದ್ರೆ ಸರ್ವಸ್ವ. ಅದರಲ್ಲೂ ಒಂದು ತಾಯಿ ಇವು ಮೂರು ಆಗಿರ್ತಾಳೆ. ಒಂದು ತಾಯಿ ಮಗುಗೋಸ್ಕರ ಪ್ರಾಣ ಕೊಡ್ತಾಳೆ, ಬೇಕಿದ್ರೆ ಮಗುಗೋಸ್ಕರ ಪ್ರಾಣನೂ ತೆಗಿತಾಳೆ. ಅಂತ ಬೆಂಕಿ ಅಂತಿರೋ ಹೆಣ್ಣನ್ನ ಮುಟ್ಟಕ್ ಬಂದಿದ್ಯೇನಾ? ಆವೋ ಆವೋ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ 2 ರೀಸನ್ ಇದೆ. ಒಂದು, ನೀವು ಬಂದಿದ್ದಕ್ಕೆ, ಮತ್ತೊಂದು ನೀವು ಸಾಯೋದಕ್ಕೆ. ಬಾಯ್ಸ್,